ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ಮೊನ್ನೆ ರೀಸೆಂಟಾಗಿ ನಿಮಗೆ ಒಂದು ಏಂಜಲ್ಸ್ ನಂಬರ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಬಂದಿದ್ದೆ. ಇವತ್ತು ಹೋದ ವಿಡಿಯೋದಲ್ಲಿ 444 ಬಗ್ಗೆ ತಿಳಿಸಿದ್ದೆ. ಇವಾಗ ನೆಕ್ಸ್ಟ್ ಯಾವುದಪ್ಪ ಅಂದರೆ 555 ಮತ್ತು 66 ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅಂದರೆ ಏಂಜಲ್ಸ್ ನಂಬರ್ ನಮಗೆ ಏಕೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸ್ವಲ್ಪ ಧ್ವನಿ ಡಿಸ್ಟರ್ಬೆನ್ಸ್ ಆದರೆ ಸಾರಿ, ಏಕೆಂದರೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸಲ್ಲಿ ಏರುಪೇರು ಆಗಿರುತ್ತೆ. ಮತ್ತು ನಮಗೆ ಇವಾಗ 55 ನಾವು ಎಲ್ಲೋ ಹೋಗ್ತಾ ಇದ್ದೀವಿ, ಅಥವಾ ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಅಥವಾ ಮೊಬೈಲಲ್ಲಿ ಆಗಿರ್ಬೋದು, ನಾವು ಹೋಗೋ ದಾರಿಲಾಗಿರ್ಬೋದು, ವೆಹಿಕಲಲ್ಲಿ ಆಗಿರ್ಬೋದು, ಟಿ ವಿಲಾಗಿರ್ಬೋದು, ಯಾವುದೇ ಒಂದು ಸ್ಥಳದಲ್ಲಿ ನಿಮಗೆ 555 ಕಾಣ್ತಾ ಇರುತ್ತೆ. ಏನಕ್ಕೆ ಕಾಣುತ್ತೆ? ನೀವು ಯಾವುದೋ ಒಂದು ವಿಚಾರ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇರ್ತೀರ. ಅದು ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇರುವಾಗ ಏಂಜಲ್ಸ್ ನಿಮಗೆ ಒಂದು ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಇಲ್ಲಿ ಆಧ್ಯಾತ್ಮಿಕವಾಗಿರುವಂತಹ ವ್ಯಕ್ತಿಗಳೇ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಸುಮ್ಮನೆ ಸಾಮಾನ್ಯವಾಗಿರುವಂತಹ ವ್ಯಕ್ತಿಗಳಿಗೆ ಗೊತ್ತಿರಲ್ಲ. ಅದು ಯಾಕೆ ನಮಗೆ ಈ ನಂಬರ್ ಜಾಸ್ತಿ ಕಾಣುತ್ತೆ? ಇದರಿಂದ ನಮಗೆ ಏನು ನಾವು ಯೂನಿವರ್ಸ್ ಆಗಿರ್ಬೋದು, ಅಥವಾ ನಾವು ನಂಬಿರುವಂಥ ದೈವ ಆಗಿರ್ಬೋದು, ಏನು ನಮಗೆ ಅದ್ರ ಬಗ್ಗೆ ಸೂಚನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಈಗ ಆ ಟೈಮಲ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. 555 ಅಂದರೆ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಾವು ನೋಡ್ತೀವಿ. ಈಗ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸ ಆಗುತ್ತೋ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆ ಮಾಡ್ಕೊಂಡಿರ್ತೀವಿ, ಅಲ್ಲಿ ಸ್ವಲ್ಪ ಇದು ಚೇಂಜ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಮತ್ತು ಫೈನಾನ್ಷಿಯಲ್ ವಿಚಾರ, ಯಾವುದೋ ಒಂದು ಬಿಸ್ನೆಸ್ಸಿಗೆ ಅಮೌಂಟ್ ಹಾಕ್ತಾ ಇರ್ತೀರ, ಅದು ನಮ್ಮ ಪರ ಬರುತ್ತಾ, ನಾವು ಅಂದ್ಕೊಂಡಂತಹ ರಿಸಲ್ಟ್ ನಮಗೆ ಸಿಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಆಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಆ ನಂಬರ್ ಕಾಣ್ತಾ ಹೋದ್ರಿಂದ ಹೌದು, ನಿಮಗೆ ಒಂದು ದೊಡ್ಡ ಬದಲಾವಣೆ ಇದೆ, ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದ್ದೀವಿ ಅನ್ನೋದನ್ನು ಯೂನಿವರ್ಸ್ ಹೇಳ್ತಾ ಇರುತ್ತೆ. ಅದು ಮೇಜರಾಗಿ ನೀವು ಏನು ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಸ್ಟಕ್ಕಾಗಿ ನಿಂತಿರುತ್ತೆ, ಮನೆ ಕಟ್ಟೋದು ನಿಂತಿರುತ್ತೆ, ಅದು ಮನೆ ಆಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಒಂದು ಜಾಗ ಯಾವುದೋ ಒಂದು ಸೈಟ್ ತಗೋತಾ ಇರ್ತೀರ, ಆ ಸೈಟ್ ನಮ್ಮ ಇದಕ್ಕೆ ಬರುತ್ತೋ ಇಲ್ಲೋ, ಅಥವಾ ಯಾವುದೋ ಒಂದು ಕೇಸಸ್ ಇದು ಮಾಡ್ತಾ ಇರ್ತೀರ, ಕೋರ್ಟ್ ಕೇಸಲ್ಲೆಲ್ಲ ಇರ್ತೀರ, ಆ ಕೋರ್ಟ್ ಕೇಸ್ ಆಗುತ್ತಾ ಇಲ್ಲೋ ಅಂತ ಈ ರೀತಿಯಾದಂಥ ಯೋಚನೆಗಳಲ್ಲಿದ್ದಾಗ ನಿಮಗೆ ಅದು ಆ ನಂಬರ್ ಕಾಣ್ತು ಅಂದರೆ 555 ಕಾಣ್ತು ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇದ್ದೀವಿ. ನೀವು ಯಾವ ವಿಚಾರಕ್ಕೆ ನೀವು ಯೋಚನೆ ಮಾಡ್ತಾ ಇರ್ತೀರ, ಆ ಟೈಮಲ್ಲಿ ಈ ನಂಬರ್ ಕಾಣ್ತಾ ಇದ್ದರೆ 100% ಹೇಳುತ್ತೆ ಅದು ನೀವು ಸರಿಯಾದ ದಾರಿಲಿದ್ದೀರ. ನಿಮಗೋಸ್ಕರ ನಾವು ನಿಮ್ಮ ದಾರಿಲಿ ನಾವು ನಿಮಗೆ ಏನು ಸಿಗಬೇಕಾಗಿರುತ್ತೋ ಅದನ್ನು ನಾವು ಕೊಡಲು ರೆಡಿ ಇದ್ದೀವಿ ಅಂತ ಹೇಳಿ. ಈಗ 555ಗೆ ಯಾರಪ್ಪ ಏಂಜಲ್ಸ್ ಅಂತ ಹೇಳಿದರೆ, ಏಂಜಲ್ ಚಾರ್ಮಿಯಲ್ ಅಂದರೆ ಇದು ನಮ್ಮ ಜೀವನವನ್ನು ಒಂದು ಹೊಸ ರೂಪಕ್ಕೆ ತರುವಂತಹ ಕೆಲಸನ ಮಾಡುತ್ತೆ. ಅದು ಹೇಗೆ ನಾವು ತಿಳ್ಕೋಬೇಕು, ನಮ್ಮ ಜೊತೆ ಏಂಜಲ್ಸ್ ಇದ್ದಾರೆ ಅನ್ನೋದನ್ನು ಹೇಗೆ ತಿಳ್ಕೋಬೇಕು ಅಂತ ಹೇಳಿದರೆ, ನಿಮಗೆ ನೀವು ಕೂತಿರುವಂತಹ ಜಾಗದಲ್ಲಿ ಒಂದು ತಣ್ಣನೆ ಗಾಳಿ ಬರ್ತಾ ಇರ್ಬೋದು, ಅಥವಾ ಒಂದು ಸುವಾಸನೆ ಬರ್ತಾ ಇರ್ಬೋದು, ಅಥವಾ ಬಿಸಿ ಆಗ್ತಾ ಇರ್ಬೋದು, ಬಾಡಿ ಬಿಸಿ ಆಗ್ತಾ ಇರ್ಬೋದು, ಅಥವಾ ಭುಜದ ಮೇಲೆ ಏನಾದರೂ ಸ್ವಲ್ಪ ಭಾರ ಅನ್ನಿಸ್ತಾ ಇರ್ಬೋದು. ಏಕೆಂದರೆ ನಮ್ಮ ಸುತ್ತಮುತ್ತನೇ ಇರುತ್ತೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ಏಂಜಲ್ ನಮ್ಮ ಸುತ್ತಮುತ್ತನೇ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಈ ಥರ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ. ಮತ್ತು ಇನ್ನೂ ಏನು ಹೇಳಬೇಕಪ್ಪ ಅಂದರೆ, ನಿಮಗೆ ಸಂಬಂಧಿಸಿದಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ನೀವು ತುಂಬಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಅವ್ರು ಬದಲಾಗ್ತಾರೋ ಇಲ್ಲೋ, ನನ್ನ ಹಸ್ಬೆಂಡ್ ಬದಲಾಗ್ತಾರೋ ಇಲ್ಲೋ, ನಾನು ಅಂದ್ಕೊಂಡಂಥ ಲೈಫ್ ನನಗೆ ಸಿಗುತ್ತೋ ಇಲ್ಲೋ ಅಂತ ಹೇಳಿ ನಿಜವಾಗ್ಲೂ ಆ ಟೈಮಲ್ಲಿ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ, ಆ ಟೈಮಲ್ಲಿ ಈ ನಂಬರ್ ಕಾಣ್ತು ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ. ನೀವು ಏನು ಅಂದ್ಕೊಂಡಿದ್ದೀರ ಅದು ನಿಮ್ಮ ಸಮೀಪದಲ್ಲಿದೆ, ಅದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ಹೇಳ್ತಾರೆ. ಇದು 5555 ನಿಮಗೆ ಒಂದು ಬದಲಾವಣೆಯ ವಿಚಾರ ಅಂತ ತಿಳಿಸ್ಕೊಡುತ್ತೆ. ಮತ್ತು 666 ಇದು ಯಾವ ರೂಪದಲ್ಲಿ ನಿಮಗೆ ಕಾಣುತ್ತೆ? ಇದೇ ಥರನೇ ಇದು 666 ಬಗ್ಗೆ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ನಂಬಿರುವಂತಹ ದೈವ ಇಲ್ಲಿ 6 ಹಣಕಾಸಿನ ವಿಚಾರ ಆಗಿರ್ಬೋದು, ನಿಮ್ಮ ಆಲೋಚನೆಗಳಲ್ಲಾಗಿರ್ಬೋದು, ನಿಮ್ಮ ಹೆಚ್ಚು ಚಿಂತೆಯಲ್ಲಿ ಮುಳುಗಿದ್ದಾಗ ನಿಮ್ಮ ಗಮನವನ್ನು ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಇದನ್ನು ಇದು ಮಾಡುತ್ತೆ, ತಿಳಿಸ್ಕೊಡ್ತಾ ಹೋಗುತ್ತೆ. ಅಂದರೆ ನೀವು ಈಗ ಯೋಚನೆ ಮಾಡ್ತಾ ಇದ್ದೀರ, ತುಂಬಾ ಯೋಚನೆ ಮಾಡ್ತಾರೆ, ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇರಲ್ಲ ನಿಮಗೆ. ಆ ಬ್ಯಾಲೆನ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡುತ್ತೆ. ನೀವು ಸರಿಯಾಗಿ ಇದ್ದೀರಾ, ಇವಾಗ ತುಂಬಾ ಕೋಪ ಮಾಡ್ಕೊಂಡಿರ್ತೀವಿ, ಅಥವಾ
ಅಥವಾ ತುಂಬಾ ಮನೇಲಿ ಏನಾದರೂ ಜಗಳ ಮಾಡ್ಕೊಂಡಿರ್ತೀವಿ, ಅಥವಾ ಫೈನಾನ್ಷಿಯಲಿ ಲಾಸ್ ಆಗಿರ್ತೀವಿ, ಅಥವಾ ನಮ್ಮ ಯಾವುದೋ ಒಂದು ವಿಚಾರಕ್ಕೆ ಸ್ಟ್ರಗಲ್ ಪಡ್ತಾ ಇರ್ತೀವಿ. ಆಗ ಈ ಟೈಮ್ ಬಂದಾಗ 6 ಅಂತಂದ್ರೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುವಂತಹ ಸೂಚನೆ ಅದು. ನೀನು ಸರಿಯಾದ ದಾರಿಯಲ್ಲಿದೆಯಾ, ತುಂಬ ಯೋಚನೆ ಮಾಡೋದು ಬೇಡ, ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯೊಂದು ಶಾಂತಿಯುತವಾಗಿರು, ಮೌನವಾಗಿರು ಅಂತ ಹೇಳಿ ಇಲ್ಲಿ ನಿಮಗೆ ಹೇಳ್ತಾ ಹೋಗುತ್ತೆ. ಅಂದರೆ ಇಲ್ಲಿ ನೀನು ತುಂಬಾ ಯೋಚನೆ ಮಾಡೋದು ಬೇಡ, ನಿನ್ನ ಏನು ಅಂದ್ಕೊಂಡಿದೆಯಾ ಆ ಕೆಲಸ ಆಗುತ್ತೆ, ನಿನ್ನ ಲೈಫಲ್ಲಿ ಆ ಕೆಲಸ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವಿಚಾರ, ಅಂದರೆ ನಿಮಗೆ ಯಾರೋ ಹತ್ತಿರದವರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಆ ಥರದ ವಿಚಾರದಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತೀರ. ಮತ್ತು ಇದು 6 ಇದು ಸಂಪತ್ತಿನ ಸಂಕೇತನ ಅಂತಲೇ ಹೇಳ್ಬೋದು. ನಮ್ಮ ಸಮೃದ್ಧಿಯನ್ನು ನಮ್ಮ ಜೀವನಕ್ಕೆ ತಂದು ಕೊಡುವಂತಹ ನಂಬರು ಸಹಿತ ಆಗಿದೆ. ಅಂದರೆ ಇಲ್ಲಿ ನೀವು ಯಾವ ವಿಚಾರಕ್ಕೆ, ಇಲ್ಲಿ ಸಾಲ ಮಾಡ್ಕೊಂಡಿರ್ತೀರ, ಅಥವಾ ನೀವು ಫೈನಾನ್ಷಿಯಲ್ ತುಂಬಾ ಲಾಸ್ ಅನುಭವಿಸಿರ್ತೀರ, ಅಥವಾ ನೀವು ಯಾವುದೋ ಒಂದು ಮನೆ ಕಳ್ಕೊಂಡಿರ್ತೀರ, ಅಥವಾ ನೀವು ಮ್ಯಾನಿಫೆಸ್ಟ್ ಮಾಡಿರ್ತೀರ, ನನಗೆ ಕಾರ್ ಬೇಕು, ಮನೆ ಬೇಕು, ನನ್ನ ಸಂಪತ್ತು ಸಮೃದ್ಧಿಯಿಂದ ಇರಬೇಕು ನನ್ನ ಲೈಫಲ್ಲಿ ಅಂತ ಹೇಳಿ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ ಅಂದರೆ 100% ನಿಮಗೆ ಈ ನಂಬರ್ ಕಂಡಿತ್ತು ಅಂದರೆ ನಿಮ್ಮ ಜೀವನ ಏನಾಗ್ತಾಯಿದೆ, ನೀವು ಅಂದ್ಕೊಂಡಂತೆ ನಿಮ್ಮ ಹತ್ತಿರದಲ್ಲೇ ಇದೆ. ನಿಮಗೆ ಒಂದು ಡಬಲ್ ಕನ್ಫರ್ಮೇಷನ್ ಕೊಡುತ್ತೆ. 6 ಅಂದರೆ 4 6 ಬಂತು ಅಂದರೆ ನಿಮಗೆ ಡಬಲ್ ಕನ್ಫರ್ಮೇಷನ್ ಕೊಡ್ತಾ ಹೋಗುತ್ತೆ. ಅಂದರೆ ನಿಮಗೆ ಇಲ್ಲಿ ನೀವು ಆ ಸಮೃದ್ಧಿಯನ್ನು ಕೇಳಿದರೆ ಅದೇ ದಾರಿಯಲ್ಲಿ ನೀವಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಹೋಗುತ್ತೆ. ಇಲ್ಲಿ ಏನಪ್ಪ ಯಾರು ಈ 6 ಅನ್ನು ಏಂಜಲ್ಸ್ ಯಾರು ಹೇಳ್ತಾರಪ್ಪ ಅಂದರೆ ಏಂಜಲ್ ಚಾಮಿ, ಅಂದರೆ ಜಕಿಯಲ್ ಅಂತ, ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ಏಂಜಲ್. 666ಗೆ ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ಏಂಜಲ್ ಅವರು ನಮಗೆ ಸಮೃದ್ಧಿಯನ್ನು ತಂದು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಥವಾ ನಾವು ಯಾವುದು ಲಾಸ್ ಮಾಡ್ಕೊಂಡಿರ್ತೀವಿ ನಮ್ಮ ಪರಿಶ್ರಮಕ್ಕೆ, ನಮ್ಮ ಪ್ರತಿಫಲಕ್ಕೆ, ಅಂದರೆ ನಾವು ಶ್ರಮಪಟ್ಟು ನಾವು ಅದು ಕಷ್ಟಪಟ್ಟಿರ್ತೀವಿ, ಆ ಕಷ್ಟಪಟ್ಟಿದ್ದಕ್ಕೆ ಅವರು ಒಂದು ಪ್ರತಿಫಲ ಕೊಡಬೇಕು ಇವರಿಗೆ ಅಂತ ಹೇಳಿ ಅದೇ ದಾರಿಯಲ್ಲಿ ನಮ್ಮ ಜೊತೆ ಇರ್ತಾರೆ. ಅದು ನಮಗೆ ಹತ್ತಿರ ಬರುವಾಗ, ಅಂದರೆ ನಮ್ಮ ಸಮೀಪದಲ್ಲಿ ಇತ್ತು ಅಂದರೆ ಆಗ ಆ ಟೈಮಲ್ಲಿ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ. ನೀನು ಹೆಚ್ಚಿನ ಯೋಚನೆ ಮಾಡಬೇಡ, ಮೌನವಾಗಿರು, ಶಾಂತವಾಗಿರು, ನೆಮ್ಮದಿಯಿಂದ ನೀನು ಧ್ಯಾನ ಮಾಡೋದ್ರಿಂದ ನಮ್ಮನ್ನು ಅಂದರೆ ಏಂಜಲ್ಸ್ನ ಧ್ಯಾನ ಮಾಡೋದ್ರಿಂದ ಕನೆಕ್ಟ್ ಆಗ್ತೀರಾ ನೀವು. ಆ ಥರ ನೀವು ಕನೆಕ್ಟ್ ಆದರೆ ಅಂದರೆ ನಿಮಗೆ ಇನ್ನೂ ಬೇಗನೆ ನಿಮ್ಮ ಜೀವನಕ್ಕೆ ಸಮೃದ್ಧಿ ಬರುತ್ತೆ, ಅಷ್ಟೈಶ್ವರ್ಯಗಳು ಸಹಿತ ನಿಮಗೆ ಸಿಗುತ್ತೆ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಆ ನಂಬರ್ ನಿಮಗೆ ಕಂಡಾಗ ಆ ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಪ್ರೀತಿಯ ಸಂಕೇತನೂ ಸಹಿತ ಹೌದು. 6 ಅಂದರೆ ಒಂದು ಪ್ರೀತಿಯ ಸಂಕೇತನ ಹೌದು. ನೀವು ಪ್ರೀತಿ ಕಳ್ಕೊಂಡಿದ್ರಿಂದ ಆ ಪ್ರೀತಿ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತೆ ಅನ್ನೋದನ್ನು ಸಹಿತ ಹೇಳ್ತಾರೆ. ಅಂದರೆ ಅಲ್ಲಿ ನೀವು ಮುಂದೆ ಯಾವ ನಂಬರ್ ಅಂದರೆ 55 ಕಂಡ್ರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತೆ ಅನ್ನೋದನ್ನು ಹೇಳುತ್ತೆ. ಇಲ್ಲಿ 6 ಕಾಣ್ತು ಅಂತ ಹೇಳಿದರೆ ಇಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಪ್ರೀತಿಯಾಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಒಟ್ಟು ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಅನ್ನೋದು ನಿಮ್ಮ ಜೀವನದಲ್ಲಿ ಹತ್ರನೇ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ಕೊಡುತ್ತೆ. ಇದು ಏಂಜಲ್ಸ್ನ ನಂಬರ್ನ ಒಂದು ಸಣ್ಣ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ಈ ಮಾಹಿತಿ ನಿಮಗೆ ಒಂದು ನೀವು ಅಂದ್ಕೊಂಡಿರ್ತಾರೆ ಈ ನಂಬರ್ ಕಾಣ್ತಾ ಇದೆ ಏನು ಅಂತ ಅಂದ್ಕೊಂಡಾಗ ಆ ಟೈಮಲ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.